ನನ್ನ ಕೇರ್ ಮಾಡೋರು ಇಷ್ಟಪಡೋರು ಯಾರು ಇಲ್ವಾ? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಫ್ರೆಂಡ್ ಆಗಿ ರಿಯಾ ಅಂತ ಬಂದ್ಲು. ಯಾರು ಹತ್ರ ಆಗ್ತಾರೋ ಅವ್ರನ್ನೆಲ್ಲ ಹೇಗಾದ್ರೂ ಮಾಡಿ ದೂರ ಮಾಡ್ತೀಯ ಅಲ್ವಾ? ಯಾಕೆ ದೇವ್ರೆ, ಯಾಕೆ ಹೀಗೆ ಮಾಡ್ತಿದ್ಯಾ? ಜನ ನನ್ನನ್ನ ಬ್ಯಾಡ್ ಬಾಯ್, ನನ್ನ ಬಿಹೇವಿಯರ್ ಸರಿ ಇಲ್ಲ, ನನ್ನ ಆಟಿಟ್ಯೂಡ್ ಸರಿ ಇಲ್ಲ ಅಂತಾರೆ. ಇಂಥದ್ರಲ್ಲಿ ರಿಯಾ ಒಪ್ಳೆ ಈ ಬ್ಯಾಡ್ ಬಾಯ್ ಮನ್ಸನ್ನ ಅರ್ಥ ಮಾಡ್ಕೊಂಡು ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡಿದ್ಲು. ಎಷ್ಟು ಕೇರ್ ಮಾಡ್ತಾಳೆ. ನನ್ನಲ್ಲೂ ಒಬ್ಬ ಮನುಷ್ಯ ಇದ್ದಾನೆ ಅಂತ ಗುರುತಿಸಿದ್ದೆ ಅವಳು. ಈಗ ಅವಳು ನನ್ನ ಜೊತೆ ಮಾತಾಡ್ತಿಲ್ಲ ದೇವ್ರೆ. ರಿಯಾನು ನನ್ನಿಂದ ದೂರ ಹೋದ್ರೆ ನನ್ನ ಲೈಫಲ್ಲಿ ಇನ್ನೇನು ಉಳ್ಕೊಂಡಂಗಾಯ್ತು? ಈ ಪ್ರಪಂಚದಲ್ಲಿ ನನ್ನನ್ನು ಇಷ್ಟಪಡೋರು ಯಾರು ಇಲ್ವಾ? ನನ್ ಸಾಯೋ ತನಕ ಹೀಗೆ ಇರ್ಬೇಕಾ? ಹೇಳು ಹೇಳು ದೇವ್ರೆ. ದೇವ್ರೆ, ರಿಯಾ ಜೊತೆ ಮಾತಾಡ್ದಿರೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ಪ್ಲೀಸ್ ದೇವ್ರೆ. ಎಂಗೇಜ್ಮೆಂಟ್ ತಯಾರಿ ಚೆನ್ನಾಗಾಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ಕರ್ಣ, ಹೇಗೋ ನೀನು ಇಷ್ಟೊಂದು ಖುಷಿಯಾಗಿದೆಯಾ? ಇವತ್ತಿಲ್ಲಿ ನಡೀತಿರೋದು ನಿಧಿ ಎಂಗೇಜ್ಮೆಂಟ್. ನಿನ್ಗೇನು ಅನಿಸ್ತಿಲ್ವಾ? ಇಲ್ಲಿರೋರಲ್ಲಿ ಯಾರಿಗೂ ನಿನ್ನಷ್ಟು ಸಂತೋಷ ಆಗ್ತಿಲ್ಲ ಅನ್ನೋ ಥರ ಓಡಾಡ್ತಿದ್ಯಾ? ಏನು ಪ್ಲ್ಯಾನ್ ನಿಂದು? ಏನ್ ಗೊತ್ತಾ ಅಮ್ಮ, ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ. ಯಾರಿಗೂ ಹೇಳ್ಬೇಡಿ. ಯಾರು ಎಷ್ಟೇ ಸರ್ಕಸ್ ಮಾಡಿದ್ರು ನಿಧಿನ ನನ್ನಿಂದ ದೂರ ಮಾಡೋಕ್ಕಾಗಲ್ಲ. ಅದೇ ಪ್ಲಾನ್. ಇನ್ನೂ ಅಪ್ಪನ ಬೆಳೆಸೋದು ಹೇಗೆ ಅಂತ ನಂಗೆ ಹೇಳ್ಕೊಡೋದೇ ಬೇಡ. ಕುಲ್ಜಾ ಸೆಮ್ ಸೆಮ್ ನೆನೆದವರ ಮನದಲ್ಲಿ. ಯಾರಿಗೂ ಕೇಳಿಸ್ಬಾರ್ದು ಅಂತ ಡೋರ್ ಲಾಕ್ ಮಾಡಕ್ ಹೋಗ್ತಿದ್ದೆ. ನೀವೇನಿಲ್ಲಿ? ಲೆಟ್ ಮಿ ಗೆಸ್, ನೀವು ಶಾಕಲ್ಲಿದ್ದೀರಾ? ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ನನ್ನ ಕೈಲಿ ಒಂದು ಬಾಟ್ಲ್ ಇಟ್ಕೊಂಡು ಆ ಮೂಲೆಯಲ್ಲಿ ಕೂತ್ಕೊಂಡು ಹತ್ತು ಕಣ್ಣು ಗುಡ್ಡೆ ಆಚೆ ಬಂದಿರಬೇಕಿತ್ತು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಯಾಡ್ ಸಾಂಗ್ ಸ್ಲೋ ಮೋಷನ್ ಪ್ಲೇ ಆಗ್ಬೇಕಾಗಿತ್ತು. ದುಃಖ ಉಕ್ಕಿ ಉಕ್ಕಿ ನಾನು ನಿಮ್ಮ ಹತ್ರ ಬಂದು ಕಾಲು ಹಿಡ್ಕೊಂಡು ಬೇಡ್ಕೋಬೇಕಿತ್ತು. ಅಪ್ಪ ಈಗ ಮಾಡಬೇಡಿ. ಕರೆಕ್ಟ್. ನನ್ನ ಹುಡುಗಿನ ಪಡ್ಕೊಳ್ದೇ ಇರಲ್ಲ. ನಮ್ಮಿಬ್ಬರ ಮಧ್ಯ ಯಾರು ಒಂದು ಸರಿ ಬೆಂಡಿ ಅಂತದೆ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಇವರೆಲ್ಲರ ಕತೆ ಕೇಳಿ ಪ್ರೇಮಿಗಳು ಸಾಯ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ನಾನು ಕೃಷ್ಣ ರುಕ್ಮಿಣಿ ಕತೆ ಕೇಳಿ ಬೆಳೆದಿದ್ದೀನಿ. ಆ ಕತೆ ಹೀರೋ ರುಕ್ಕು ಎಷ್ಟೇ ತೊಂದರೆ ಕೊಟ್ಟರು ಕೃಷ್ಣ ರುಕ್ಮಿಣಿನ ಎಲ್ಲರೂ ಎದುರು ಗೆದ್ದಿ ಮದುವೆ ಆದ. ಸೀತೆಗೋಸ್ಕರ ರಾಮ ಅಂತ ಶಕ್ತಿಶಾಲಿ ರಾವಣನ್ನೇ ಗೆದ್ದ. ಇನ್ನೂ ಎಕ್ಸಾಂಪಲ್ ಬೇಕಾ? ಅರ್ಜುನ ಸುಭದ್ರೆ, ಸತ್ಯವಾನ್ ಸಾವಿತ್ರಿ. ನಮ್ಮ ಪುರಾಣ ತೆಗೆದು ಓದಿ ನಿಮಗೆ ಗೊತ್ತಾಗುತ್ತೆ. ಸತ್ತು ಅಮರರಾಗದಲ್ಲ, ಬದುಕಿದ್ದಾಗಲೇ ಪ್ರೀತಿನ ಗೆಲ್ಲಬೇಕು. ಅದೇ ನನ್ನ ಗುರಿ. ನಿಮ್ಮ ಒಳಗಡೆ ಇರೋ ರಾವಣ ರಾಕ್ಷಸ ಯಾರಿಂದನೂ ನನ್ನ ಪ್ರೀತಿನ ತಡೆಯೋಕ್ಕೆ ಸಾಧ್ಯ ಇಲ್ಲ. ಮರ್ತೋಯ್ತಾ? ನಾನು ಹೇಳಿದ್ದೆ ಬಗ್ಗಿಸ್ತೀನಿ. ಬುದ್ಧಿ ಕಲಿಯೋ ತನಕ ಬಿಡೋ ಚಾನ್ಸೇ ಇಲ್ಲ. ಇದು ಏನಾಯ್ತು? ಮಾತಾಡ್ತಿರ್ಬೇಕಾದ್ರೆ ಆದ್ರೂ ಫೋನ್ ಕಿತ್ಕೋತಾರ? ಮದುವೆ ವಯಸ್ಸಾದ್ರೂ ಇನ್ನೂ ಮಕ್ಕಳು ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ನೋಡಿ, ಅಷ್ಟೆಲ್ಲ ಕೆಲಸ ಇದೆ, ನೀವು ಫೋನ್ ವಾಪಸ್ ಕೊಡಿ. ನೀವೇನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನಂಗೆ ಗೊತ್ತಾಗ್ಬೇಕು. ಹೇಳಿ ಸರ್, ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಏನು ಮಾಡೋಕೆ ಹೊರಟಿದ್ದೀನ? ಮದುವೆ ಅರೇಂಜ್ಮೆಂಟ್ದಾ? ಏನಿಲ್ಲ ನೋಡಿ, ಎಂಟ್ರಿ ಗೇಟಲ್ಲಿ ನಾನು ಫುಲ್ಲು ಮಲ್ಲಿಗೆ ಹೂ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಒಳಗಡೆ ಗೆಸ್ಟಿಗೆ ಬರಬೇಕಾದ್ರೆ ಫುಲ್ಲು ನೀಟ್ ಪಾತ್ ಇರುತ್ತೆ, ಪಾರ್ಕಿಂಗ್ ಜಾಗ ಇರುತ್ತೆ. ಆ್ಯಂಡ್ ಎಲ್ಲ ಗೆಸ್ಟ್ಗೆ ನಾವು ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ. ಸ್ಪೆಷಲಿ ಫುಡ್ ಮೆನ್ಯೂಲಿ ಸೌತ್ ಇಂಡಿಯನ್ನಿಂದ ಹಿಡಿದು ನಾರ್ತ್ ಇಂಡಿಯನ್ವರೆಗೂ ಎಲ್ಲ ರಾಯಲ್ ಆಗಿರುತ್ತೆ.
ಎಲ್ಲ ಅರೇಂಜ್ಮೆಂಟ್ ನಿಮ್ಗೆ ಇಷ್ಟ ಆಗೋ ಥರನೇ ಇರುತ್ತೆ, ಸೊ ಡೋಂಟ್ ವರಿ ಮ್ಯಾಮ್. ನಾಟಕ ಮಾಡಬೇಡಿ ಕರ್ಣ ಸರ್, ಪ್ಲೀಸ್. ನೀವು ಬಾಯಲ್ಲಿ ಹೇಳ್ತಿರೋದೊಂದು, ನಿಮ್ಮ ಮನಸ್ಸಲ್ಲಿ ಓಡ್ತಿರೋದು ಏನೊಂದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳಿ, ಏನು ಪ್ಲಾನ್ ಮಾಡ್ತಿದ್ದೀರಾ? ನಾಟ್ ಬ್ಯಾಡ್. ನಿಮ್ಮ ಲವರ್ ಮನ್ಸ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ? ನೋಡಿ, ಈ ಮದ್ವೆ ಆಗಲ್ಲ. ಏನಂದ್ರೆ? ಗೊತ್ತಾಗ್ಲಿಲ್ವಾ? ಈ ಮದುವೆ ಆಗಲ್ಲ, ಈ ಪೆಳ್ಳಿ ಜರುಗದು. ದಿಸ್ ಮ್ಯಾರೇಜ್ ಇಸ್ ನಾಟ್ ಗೋನಾ ಹ್ಯಾಪನ್. ಯೇ ಶಾದಿ ನಹಿ ಹೋನೆ ವಾಲಿ. ನೋಡಿ, ನೀವು ಈ ಮದ್ವೆನ ನಿಲ್ಸೋ ಆಗಿಲ್ಲ. ನನ್ನ ಜೀವನನ ಹಾಳು ಮಾಡ್ಬಿಡಿ ಅಂತ ಎಷ್ಟಲ್ಲ ಹೇಳಿ ನಿಮ್ಗೆ? ನಿಮ್ ಜೀವನ ಹಾಳು ಮಾಡೋದು? ವಾಟ್ ಎ ಜೋಕ್. ಇನ್ಫ್ಯಾಕ್ಟ್ ಮದುವೆನ ನಾನು ಸ್ಟಾಪ್ ಮಾಡಲ್ಲ. ಈ ಪ್ರೇಮ ಯುದ್ಧದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನನ್ನ ಸಾರಥಿಯಾಗಿ ನನ್ನ ಜೊತೆಲಿರ್ತಾನೆ. ಪ್ರೀತಿ ಬಗ್ಗೆ ಅವನಕ್ಕಿಂತ ಚೆನ್ನಾಗಿ ಇನ್ಯಾರು ಗೊತ್ತು ಹೇಳಿ? ಈ ಭಕ್ತನ ಅವನು ಕಾಪಾಡದೇ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಹಾಗೆಲ್ಲ ನಮ್ಮಿಬ್ಬರನ್ನ ದೂರ ಮಾಡಕ್ ಚಾನ್ಸೇ ಇಲ್ಲ. ನೋಟ್ ದಿಸ್ ಪಾಯಿಂಟ್. ಐ ಲವ್ ಯು ಲೈಟ್ ಹೌಸ್. ಸರ್ ಹೇಗ್ ಮನ್ಸನ್ ಬದಲಾಯಿಸಿದ್ರು? ಹೇಗಿದೆಲ್ಲ ಸಾಧ್ಯ? ಏನಾಗ್ತಿದೆ?